ಶುಭೋದಯ ಎಲ್ಲರಿಗೂ. ಶ್ರೀ ಆದಿತ್ಯ ದೇವಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಬನ್ನಿ ಇಂದಿನ ದಿನದ ವಿಶೇಷತೆ, ದಿನದ ಪಂಚಾಂಗ ಹಾಗೂ 12 ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ತಿಳಿದುಕೊಳ್ಳೋಣ. ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು, ವಾಸ್ತು ತಜ್ಞರು, ಶ್ರೀ ರೇಣುಕಾ ಯಲ್ಲಮ್ಮ ಹಾಗೂ ಮಲೆ ಮಹದೇಶ್ವರರ ಆರಾಧಕರಾದಂತಹ ಶ್ರೀಯುತ ಅರ್ಜುನ್ ಗುರುಜಿ ಅವರಿಂದ ತಿಳಿದುಕೊಳ್ಳೋಣ ಬನ್ನಿ. ಹಾಗೆ ಇವತ್ತೊಂದು ವಿಶೇಷ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಪಿತೃಪಕ್ಷದ ಬಗ್ಗೆ. ಬನ್ನಿ ಏನು ಅಂತ ತಿಳಿದುಕೊಳ್ಳೋಣ. ಸಮಸ್ತ ನಾಡಿನ ಜನತೆಗೆ ಶ್ರೀ ಅತಿಥಿ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ಮಲೈ ಮಹದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಬಂಧುಗಳೇ, ಈ ದಿನ ತಾರೀಕು 11/9/2025 ಗುರುವಾರ, ದಕ್ಷಿಣಾಯನ ವರ್ಷ ಋತು ಶ್ರೀ ವಿಶ್ವವಸುನಾಮ ಸಂವತ್ಸರದ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಚೌತಿ ದಿನ. ಈ ದಿನ ಅಶ್ವಿನಿ ನಕ್ಷತ್ರ ಇರ್ತಕ್ಕಂಥದ್ದು. ಶುಭ ಕಾಲ ಬಂದು 10:30ರಿಂದ 12 ಗಂಟೆವರೆಗೂ, 12 ಗಂಟೆಯಿಂದ ಮತ್ತೆ 1:30ವರೆಗೂ ಒಳ್ಳೆ ಶುಭ ಕಾಲವಿದೆ. ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ. ಬಂಧುಗಳೇ, ಈ ದಿನ 12 ರಾಶಿಯವರಿಗೆ ಗಮನ ಹರಿಸೋಣ ಬನ್ನಿ. ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ, ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಬುಧ ಶುಕ್ರ ಶನಿ ಬೇಶ್ಚ ರಾಹುವೇ ಕೇತುವೇ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಜಸೆ ಭೌರೋಗಿಣಂ ನಿಧೇಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಿಯೇ ನಮೋ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ, ನನ್ನ ತಾಯಿಯ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮನ ಹೃದಯ ಸಿಂಹಾಸನದಲ್ಲಿ ಇರಿಸಿಕೊಂಡು ಈ ದಿನ ಮೇಷರಾಶಿಯವರಿಗೆ 12 ರಾಶಿ ಕಡೆಗೆ ನಾವು ಗಮನ ಕೊಡೋಣ. ಮೇಷರಾಶಿಯವರಿಗೆ ಸುಖದಿಂದ ಬಾಳ್ತಿರ್ತಕ್ಕಂಥದ್ದು. ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ, ನಿಮಗೆ ಒಂದು ಯಾವುದೇ ರೀತಿಯಾದ ಒಂದು ನೆಮ್ಮದಿಯ ವಾತಾವರಣ ಇರ್ತಕ್ಕಂಥದ್ದು ಈ ದಿನ. ವೃಷಭ ರಾಶಿಯವರಿಗೆ ಪ್ರಯತ್ನದಿಂದ ಫಲ ಉಂಟು. ನಿಮಗೆ ಇವತ್ತೊಂದು ಸ್ವಲ್ಪ ನೀವು ಕಷ್ಟ ಬೀಳಬೇಕಾಗುತ್ತೆ, ಅದು ಫಲ ಸಿಕ್ಕುತ್ತೆ. ಮಿಥುನ ರಾಶಿಯವರಿಗೆ ತೃಪ್ತಿಕರವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗ್ತಕ್ಕಂಥದ್ದು. ಕಟಕ ರಾಶಿಯವರಿಗೆ ಒಳ್ಳೆತನ, ಗೆಳೆತನ ಸಿಗ್ತಕ್ಕಂಥದ್ದು, ಒಳ್ಳೊಳ್ಳೆ ಸ್ನೇಹಿತರುಗಳು ಸಿಗ್ತಕ್ಕಂಥದ್ದು, ಕಷ್ಟಕ್ಕೆ ಸ್ಪಂದಿಸ್ತಕ್ಕಂಥದ್ದು, ಆ ಥರ ಸಿಗ್ತಕ್ಕಂಥದ್ದು ಇರ್ತದೆ. ಸಿಂಹರಾಶಿಯವರಿಗೆ ಏಳಿಗೆ ಆಗ್ತಕ್ಕಂಥ ದಿನ, ಅಚೀವ್ಮೆಂಟ್ ಮಾಡ್ತೀರಿ, ಖಂಡಿತವಾಗಿ ತುಂಬ ಚೆನ್ನಾಗಿದೆ. ಕನ್ಯಾ ರಾಶಿಯವರಿಗೆ ಕೀರ್ತಿ, ಯಶಸ್ಸು, ಲಾಭ ತರ್ತಕ್ಕಂಥ ದಿನ. ತುಲಾ ರಾಶಿಯವರಿಗೆ ಗೌರವದ ದಿನ ಅಂತಲೇ ಹೇಳ್ಬೋದು. ಈ ದಿನ ತುಂಬ ಚೆನ್ನಾಗಿರ್ತೀರ ಈ ದಿನ. ವೃಶ್ಚಿಕ ರಾಶಿಯವರಿಗೆ ಆಡಳಿತ ಮಾಡ್ತಕ್ಕಂಥದ್ದು, ಬೇರೆಯವ್ರ ಮೇಲೆ ದರ್ಪ ತೋರಿಸ್ತಕ್ಕಂಥದ್ದು ಖಂಡಿತವಾಗೂ ಆಗುತ್ತೆ. ಧನುಷು ರಾಶಿಯವ್ರಿಗಂತೂ ಈ ದಿನ ಲಾಭ ತರ್ತಕ್ಕಂಥದ್ದು. ಬೇರೆಯವ್ರು ಗಲಾಟೆ ಮಾಡಾಗಲಿ, ಒಡವೆ ಆಗಲಿ ತೆಗೆಸ್ಕೊತೀರ, ಏನಾದರೂ ಬಟ್ಟೆ ಆದರೂ ಖರೀದಿ ಮಾಡ್ತೀರಾ, ಅವ್ರ ಹತ್ರ ಜಗಳ ಮಾಡಿ ಏನಾದರೂ ಒಂದು ಖರೀದಿ ಮಾಡ್ತೀರಾ. ಒಳ್ಳೆಯದಾಗಲಿ, ನಿಮಗೆ ಚೆನ್ನಾಗಿರಲಿ. ಮಕರ ರಾಶಿಯವರಿಗೆ ಉಪಕಾರದ ದಿನ ಅಂತಲೇ ಹೇಳ್ಬೋದು. ನಿಮಗೆ ತುಂಬ ಚೆನ್ನಾಗಿರ್ತದೆ. ಕುಂಭರಾಶಿಯವರಿಗೆ ಸಹನೆಯಿಂದ ನಡ್ಕೋಬೇಕಾಗ್ತದೆ. ಕುಂಭದಲ್ಲಿ ಈ ದಿನ ಅಷ್ಟೊಂದು ಚೆನ್ನಾಗಿಲ್ಲ ನಿಮಗೆ. ಶನಿಯ ಒಂದು 7.5 ನಡೀತಾ ಇರೋದ್ರಿಂದ ಕೋಪಕ್ಕೆ ಉದ್ರೇಕಕ್ಕೊಳಗಾಗಿ ಅನಾಹುತಗಳು ಜರುಗುವಂಥದ್ದು, ಹುಷಾರಾಗಿರಿ. ಮೀನರಾಶಿಯವರಿಗೆ ಈ ದಿನ ಸ್ವಲ್ಪ ಮಟ್ಟಿಗೆ ಅದೃಷ್ಟದ ದಿನ ಅಂತಲೇ ಹೇಳ್ಬೋದು. ಈ ದಿನ ಹೀಗೆ 12 ರಾಶಿಗಳಿಗೆ ಫಲಾಫಲಗಳು ಉಂಟು. ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ಮಲೈ ಮಹದೇಶ್ವರ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ. ಬಂಧುಗಳೇ, ಈ ಮಾಸ ನಮಗೆ ನಡೀತಾ ಇರ್ತಕ್ಕಂಥದ್ದು ಈಗ ಗ್ರಹಣ ಹೋಯಿತು. ಈಗ ಈ ಪಿತೃಮಾಸಗಳು ಈಗ 15 ದಿನ ಇರತಕ್ಕಂಥದ್ದು. ಏಕಾದಶಿ, ದ್ವಾದಶಿ ಅಂದರೆ ತೃತೀಯ, ಚತುರ್ದಶಿ, ಪಂಚಮಿ, ಷಷ್ಠಿ, ಸಪ್ತಮಿ, ಅಷ್ಟಮಿ, ನವಮಿ, ದಶಮಿ, ಏಕಾದಶ, ದ್ವಾದಶ ಅಂತ 12 ದಿನಗಳಲ್ಲಿ ಇನ್ನು 3 ದಿನ ಎಕ್ಸ್ಟ್ರಾ ಆಗಿರ್ತಕ್ಕಂಥದ್ದು ಮಹಾಲಯ ಅಮಾವಾಸ್ಯೆ. ಯಾರ್ಯಾರು ನೀವು ಉಗಾದಿಲಿ, ದೀಪಾವಳಿಲಿ, ಆ ಪರ್ವಕಾಲದಲ್ಲಿ ಮಾಡೋಕ್ಕೆ ಆಗ್ತಾ ಇಲ್ವೋ, ಈ ಮಹಾಲಯ ಅಮಾವಾಸ್ಯೆ ದಿನ ನೀವು ಮಾಡಿಕೊಂಡ್ರೆ ಪಿತೃಗಳಿಗೆ ತರ್ಪಣ ಬಿಡ್ತಕ್ಕಂಥದ್ದು, ತಿಲ ತರ್ಪಣವನ್ನು ಬಿಡ್ತಕ್ಕಂಥದ್ದು, ಪಿಂಡ ಪ್ರದಾನವನ್ನು ಮಾಡ್ತಕ್ಕಂಥದ್ದು, ಈ ಥರ ನೀವು ಮಾಡೋದಾದರೆ ಖಂಡಿತವಾಗೂ ಈ ಮಾಸದಲ್ಲಿ, ಅಂದರೆ ಈಗ ನಡೀತಾ ಇರ್ತಕ್ಕಂಥ ಒಂದು ಪಿತೃಪಕ್ಷದ ಒಂದು ತಿಥಿಗಳಲ್ಲಿ ಕೃಷ್ಣ ಪಕ್ಷದಲ್ಲಿ ನೀವು ಮಾಡಿಕೊಂಡ್ರೆ ಖಂಡಿತವಾಗೂ ಆ ಪಿತೃಗಳ ಸಂತೋಷ ನಿಮಗಾಗುತ್ತೆ. ಏಳಿಗೆ ಆಗ್ತೀರಾ, ಅಭಿವೃದ್ಧಿ ಆಗ್ತೀರಾ. ಮನೆಯೊಳಗಡೆ ಅಷ್ಟೊಂದು ವಾತಾವರಣ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಪಿತೃಗಳ ಆಶೀರ್ವಾದ ಬೇಕೇ ಬೇಕು ನಿಮಗೆ. ದಯವಿಟ್ಟು ಹೇಳ್ತೀನಿ ನಿಮಗೆಲ್ಲರಿಗೂ, ಈ ಸಂದರ್ಭದಲ್ಲಿ ಪಿತೃಗಳಿಂದ ನೀವು ಅವ್ರಿಗೆ ಆಶೀರ್ವಾದ ಪಡ್ಕೋಬೇಕು ಅಂದರೆ ಈ ಪಿತೃಗಳು ಏನೇನು ತಿಂತಾಯಿದ್ರು ಊಟಗಳನ್ನೆಲ್ಲ ಅವ್ರಿಗೆ ಬಡಿಸಿ ಪಿಂಡ ಪ್ರದಾನ ಆಗಲಿ, ತಿಲತರ್ಪಣ ಆಗಲಿ, ಎಳ್ಳು ಒಂದು ತರ್ಪಣ ಆಗಲಿ, ಒಂದು ಯಾವುದೇ ರೀತಿಯಾದ ಒಂದು ಕಾರ್ಯಗಳನ್ನು, ಅನ್ನದ ಎಡೆ ಇಡ್ತಕ್ಕಂಥದ್ದು, ಅವರಿಗೆ ಬಟ್ಟೆಗಳನ್ನು ಅವರ ಹೆಸರಿನಲ್ಲಿ ದಾನ ಕೊಡ್ತಕ್ಕಂಥದ್ದು, ಆಮೇಲೆ ಮನೆಯೊಳಗಡೆ ಒಂದು ರೀತಿಯಲ್ಲಿ ಒಂದು ಹಬ್ಬದ ವಾತಾವರಣನೇ ಸೃಷ್ಟಿ ಮಾಡ್ತಕ್ಕಂಥದ್ದು ಮಾಡಿದ್ರೆ ಖಂಡಿತವಾಗೂ ಹಿರಿಯರಿಗೆ ಸಂತೋಷ ಆಗಿ. ಯಾಕೆಂದರೆ ಈ 15 ದಿನಗಳ ಕಾಲ ಎಲ್ಲ ಆತ್ಮಗಳೆಲ್ಲ ಭೂಲೋಕಕ್ಕೆ ಕಳಿಸಿರ್ತಕ್ಕಂಥದ್ದು ದೇವಾನು ದೇವತೆಗಳಿಗೆ. ಅವ್ರು ಕೇಳಿ
ಯಾಕಂದರೆ ನಿಮ್ಮ ಮನೆಗಳಿಗೆ ಹೋಗಿ ಅಂತ 15 ದಿನದ ಈ ಪರ್ವಕಾಲದಲ್ಲಿ ನೀವು ಮಾಡ್ಕೊಂಬಿಡಿ. ಖಂಡಿತವಾಗಿ ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ. ಇಡೀ ಲೋಕವು ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು. ಸರ್ವೇ ಜನ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು. ಒಳ್ಳೆಯದಾಗಲಿ. ನೋಡಿದ್ರಲ್ಲ ಇಂದಿನ 12 ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ. ಹಾಗೆ ಇವತ್ತು ಒಂದು ವಿಶೇಷ ಮಾಹಿತಿಯನ್ನ ಕೊಟ್ಟರು ಗುರುಗಳು ಪಿತೃಪಕ್ಷದ ಬಗ್ಗೆ. ದಯವಿಟ್ಟು ನಿಮ್ಗೆ ಏನಾದ್ರೂ ಸಮಸ್ಯೆಗಳಿದ್ರೆ ಖಂಡಿತ ಗುರುಗಳನ್ನ ಸಂಪರ್ಕ ಮಾಡ್ಬೋದು. ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಗುರುಗಳ ಹತ್ರ ಹೇಳ್ಕೊಳ್ಳಿ. ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನ ಸೂಚಿಸ್ತಾರೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.